ಎಲ್ಲರಿಗೂ ನಮಸ್ಕಾರ. ನಿತ್ರ ಕನ್ನಡ ಕ್ಯಾಲೆಂಡರ್ ಶ್ರೀ ದಿಯಾ ಓದುಗರಿಗೆ ಶುಭ ಮುಂಜಾನೆ. ಇವತ್ತು ಮಾರ್ಚ್ ಶನಿವಾರ 21/3/2026 ಶ್ರೀ ಪರಭವನಾಮ ಸಂವತ್ಸರ ಚೈತ್ರ ಮಾಸ ವಸಂತ ಋತು ಉತ್ತರಾಯಣ. ತಿಥಿ ಇವತ್ತು ಬಿದಿಗೆ 2:30 AM ತನಕ, ನಂತರ ತದಿಗೆ 11:56 PM ತನಕ, ನಂತರ ಚೌತಿ. ನಕ್ಷತ್ರ ಇವತ್ತು ರೇವತಿ 2:27 AM ತನಕ, ನಂತರ ಅಶ್ವಿನಿ. ಮೇಷರಾಶಿ, ಉದ್ಯೋಗಸ್ಥರಿಗೆ ಶುಭ ವಾರ್ತೆಗಳು ಲಭಿಸುತ್ತವೆ. ಆಸ್ತಿ ವಿವಾದಗಳಲ್ಲಿ ಹೊಸ ಒಪ್ಪಂದಗಳು ಕೈಗೊಳ್ಳಲಾಗುತ್ತದೆ. ವೃತ್ತಿ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಮಹತ್ವದ ನಿರ್ಧಾರಗಳನ್ನು ಜಾರಿಗೊಳಿಸುತ್ತೀರಿ. ವೃಷಭ ರಾಶಿ, ಸಮಾಜದಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತದೆ. ವ್ಯವಹಾರ ಮತ್ತು ಉದ್ಯೋಗಗಳು ಪ್ರೋತ್ಸಾಹದಿಂದ ಸಾಗುತ್ತದೆ. ಪ್ರಯಾಣಗಳು ಅನುಕೂಲಕರವಾಗಿರುತ್ತದೆ. ಮಿಥುನ ರಾಶಿ, ದೂರ ಪ್ರಯಾಣಗಳನ್ನು ಮುಂದೂಡುವುದು ಒಳಿತು. ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಹೆಚ್ಚುವರಿ ಒತ್ತಡದ ಕೆಲಸದಿಂದ ವಿಶ್ರಾಂತಿ ಸಿಗುವುದಿಲ್ಲ. ಕರ್ಕಟಕ ರಾಶಿ, ವ್ಯಾಪಾರ ವ್ಯವಹಾರಗಳು ನಿಧಾನವಾಗಿ ಸಾಗುತ್ತವೆ. ಪ್ರಮುಖ ವಿಷಯಗಳಲ್ಲಿ ಆಪ್ತರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ. ಕೈಗೊಂಡ ಕಾರ್ಯಗಳಲ್ಲಿ ಶ್ರಮ ಹೆಚ್ಚಾಗುತ್ತದೆ. ಸಿಂಹ ರಾಶಿ, ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ದೊರೆಯುತ್ತವೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಅಗತ್ಯಕ್ಕೆ ತಕ್ಕಂತೆ ಹಣ ಲಭ್ಯವಾಗುತ್ತದೆ. ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸುತ್ತೀರಿ. ಕನ್ಯಾ ರಾಶಿ, ಆಪ್ತರಿಂದ ಅಪರೂಪದ ಆಹ್ವಾನಗಳು ದೊರೆಯುತ್ತವೆ. ಹೊಸ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುತ್ತೀರಿ. ಬಾಕಿ ಹಣ ಕೈಗೆ ಬರುತ್ತದೆ. ಕುಟುಂಬ ಸಮಸ್ಯೆಗಳು ಪರಿಹಾರದ ದಾರಿಯಲ್ಲಿ ಸಾಗುತ್ತವೆ. ತುಲಾ ರಾಶಿ, ಕುಟುಂಬ ಸದಸ್ಯರೊಂದಿಗೆ ದೂರದ ಪ್ರಯಾಣಗಳನ್ನು ಕೈಗೊಳ್ಳುತ್ತೀರಿ. ಸಾಲದ ಒತ್ತಡದಿಂದ ಹೊರಬರಲು ಹೊಸ ಸಾಲಗಳನ್ನು ತೆಗೆದುಕೊಳ್ಳಬಹುದು. ವೃಶ್ಚಿಕ ರಾಶಿ, ವ್ಯಾಪಾರಗಳು ನಿಧಾನಗತಿಯಲ್ಲಿ ಸಾಗುತ್ತವೆ. ನಿರುದ್ಯೋಗ ಪ್ರಯತ್ನಗಳಲ್ಲಿ ನಿರುತ್ಸಾಹ ಉಂಟು ಮಾಡುತ್ತವೆ. ಕುಟುಂಬ ಸದಸ್ಯರಿಂದ ಒತ್ತಡ ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿ ನೀಡಲಾದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಕಷ್ಟವಾಗುತ್ತದೆ. ಧನಸು ರಾಶಿ, ಸಮಾಜದ ಪ್ರಮುಖ ವ್ಯಕ್ತಿಗಳಿಂದ ವಿಶಿಷ್ಟವಾದ ಗೌರವ ದೊರೆಯುತ್ತದೆ. ವ್ಯಾಪಾರಿಗಳಿಗೆ ಹೊಸ ಹೂಡಿಕೆ ಅವಕಾಶಗಳು ಲಭಿಸುತ್ತವೆ. ವಿವಾದಗಳಿಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿ ದೊರೆಯುತ್ತದೆ. ಮಕರ ರಾಶಿ, ವ್ಯಾಪಾರಗಳು ಇನ್ನಷ್ಟು ನಿಧಾನಗತಿಯಾಗುತ್ತವೆ. ಕುಟುಂಬ ವಾತಾವರಣ ಅಸಮಾಧಾನಕಾರಿಯಾಗುತ್ತದೆ. ಆಕಸ್ಮಿಕ ಖರ್ಚುಗಳ ಸೂಚನೆಗಳಿವೆ. ಉದ್ಯೋಗದಲ್ಲಿ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಕುಂಭರಾಶಿ, ಮನೆಯಲ್ಲಿ ಹಾಗೂ ಹೊರಗಡೆ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡು ಲಾಭ ಪಡೆಯುತ್ತೀರಿ. ಹೊಸ ಉದ್ಯೋಗಾವಕಾಶಗಳು ದೊರೆಯುತ್ತವೆ. ವೃತ್ತಿ ಮತ್ತು ವ್ಯಾಪಾರದಲ್ಲಿ ಅನುಕೂಲತೆ ಉಂಟಾಗುತ್ತದೆ. ಮೀನರಾಶಿ, ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ಕೈಗೊಂಡ ಕಾರ್ಯಗಳು ನಿಧಾನವಾಗಿ ಪೂರ್ಣಗೊಳ್ಳುತ್ತವೆ. ಸನ್ನಿಹಿತರಿಂದ ಪ್ರಮುಖ ವಿಷಯದಲ್ಲಿ ಮುಖ್ಯ ಮಾಹಿತಿ ದೊರೆಯುತ್ತದೆ. ಉದ್ಯೋಗದಲ್ಲಿ ಶ್ರಮಕ್ಕೆ ತಕ್ಕ ಫಲ ಸಿಗುವುದಿಲ್ಲ.